ಜೈಲಲ್ಲಿ ಬೇರೆ ಜೈಲಲ್ಲಿ ಪೊಲೀಸ್ಗೆ ಗನ್ ಹಿಡ್ಕೊಂಡು ಬೇರೆ ಪೊಲೀಸ್ಗೆ ಗನ್ ಇಟ್ಕೊಂಡು ಬೇರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಅದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರೋ ಹುಡುಗ, ಈ ಥರ ಎಷ್ಟೊಂದು ಸೀಕ್ವೆನ್ಸಸ್ಸಲ್ಲಿ ಅವ್ನ ಲೈಫ್ ಹೇಗೆ ಹೋಗುತ್ತೆ ಅಂತ ಅವನಿಗೆ ಗೊತ್ತಿರಲ್ಲ. ಸೊ ಅದನ್ನೆಲ್ಲ ಪೋರ್ಟ್ರೇ ಮಾಡೋದಿದೆ ಅಲ್ವಾ, ಅದು ಆ್ಯಸ್ ಅನ್ ಆ್ಯಕ್ಟರ್ ಅದೊಂದು ಚಾಲೆಂಜು ಅಷ್ಟೇ, ಅದೊಂದು ಗೌರವನೂ ಅಷ್ಟೇ. ನಿಜ, ಇಟ್ಸ್ ಅನ್ ಆಪರ್ಚುನಿಟಿ. ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಸೂಪರ್, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ತುಂಬ ನಿಮಗೂ ಕೂಡ ಒಂದು ಒಳ್ಳೆ ಹೆಸರು ಬರ್ತಾ ಇದೆ. ಥ್ಯಾಂಕ್ ಯು. ಅಂದರೆ ಈಗ ನೋಡಿ, ನೀವು ಕನ್ನಡದಲ್ಲೂ ಮಾಡಿದ್ದೀರಾ, ತೆಲುಗಿನಲ್ಲೂ ಮಾಡಿದ್ದೀರಾ. ಅಲ್ಲಿರುವಂಥ ಒಂದು ಪ್ರೊಡಕ್ಷನ್ ಹೌಸ್ಗಳಿಗೆ, ಇಲ್ಲಿರುವಂಥ ಪ್ರೊಡಕ್ಷನ್ ಹೌಸ್ಗಳಿಗೆ ಮ್ಯಾನೇಜ್ಮೆಂಟು, ನಿಮ್ಮನ್ನು ನಡೆಸ್ಕೊಳ್ಳೋ ರೀತಿ, ಅಲ್ಲಿ ಇರುವಂಥದ್ದು ಹೆಂಗೆ, ಏನು ವ್ಯತ್ಯಾಸ ಅಲ್ಲಿಗೂ ಇಲ್ಲಿಗೂ ನೀವು ನೋಡಿದಂಗೆ? ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಎಲ್ಲ ಕಡೆ ಎಲ್ಲ ಥರದವರು ಇರ್ತಾರೆ. ಹೌದು, ಯು ಕ್ಯಾನ್ ನೆವರ್ ಕಂಪ್ಲೇಂಟ್. ಯಾಕಂದರೆ ಕನ್ನಡದಲ್ಲಿ ಇವಾಗಿರೋ ಪ್ರೊಡಕ್ಷನ್ ತುಂಬ ಚೆನ್ನಾಗೇ ಇದೆ. ತೆಲುಗಲ್ಲಿ ನನಗೆ ಲಕ್ಕಿ, ನನಗೆ ಒಳ್ಳೊಳ್ಳೆ ಪ್ರೊಡಕ್ಷನ್ಸೇ ಸಿಕ್ಕಿದೆ. ಬಟ್ ನಮಗೆ ಇನ್ ದಿ ಎಂಡ್ ಏನು ಬೇಕಾಗುತ್ತೆ? ನಿಮಗೆ ಸ್ಯಾಲ್ರಿ ಕರೆಕ್ಟಾಗಿ ಕೊಡ್ತಿದ್ದಾರಾ? ಆನ್ ಟೈಮ್ ಬರ್ತಿದೆಯಾ? ಹೌದು. ಡೇಟ್ಸ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರಾ? ನಿಮ್ಗೆ ಎಕ್ಸ್ಟ್ರಾ ತೊಂದರೆ ಕೊಡ್ತಿಲ್ವಾ? ಅದು ಬಿಟ್ಟು ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಆ್ಯಡೆಡ್ ಬೆನಿಫಿಟ್ಸ್ ಅಂತ ಹೇಳೋದಾ ಅಥವಾ ಆ ಥರ ನೋಡೋದಾದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ತೆಲುಗುಗೆ ಹೋದರೆ ಅಲ್ಲಿ ಹ್ಯಾವಿಂಗ್ ಎನ್ ಅಸಿಸ್ಟೆಂಟ್ ಇಸ್ ಕಂಪಲ್ಸರಿ. ಅದಕ್ಕೂ ಅವರೇ ಅಮೌಂಟ್ ಕೊಡ್ತಾರೆ. ಅದ್ರ ಮೇಲೆ ಎಕ್ಸ್ಟ್ರಾ ನೀವು ಅಸಿಸ್ಟೆಂಟ್ಗೆ ಏನಾದರೂ ಎಕ್ಸ್ಟ್ರಾ ಪೇ ಮಾಡ್ತೀರಾ ಅಂದರೆ ಓಕೆ. ಇಲ್ಲೂ ಅಸಿಸ್ಟೆನ್ಸ್ ಇಟ್ಕೊಳ್ಬೋದು. ವಿ ಕ್ಯಾನ್ ಹ್ಯಾವ್ ಅವರ್ ಓನ್ ಅಸಿಸ್ಟೆನ್ಸ್. ಬಟ್ ಅಲ್ಲಿ ಯಾಕೆ ಕಂಪಲ್ಸರಿ ಅಂತ ಹೇಳಿದ್ರೆ ಅದು ಅರ್ಥ ಮಾಡಿಸ್ಬಿಡ್ತೀನಿ. ಇಟ್ ಇಸ್ ಬಿಕಾಸ್ ಆಫ್ ಜಾಗ್ರಫಿ. ನಾವು ಹೈದರಾಬಾದ್ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ನೀವು ಪ್ರತಿಯೊಂದು ಶಾರ್ಟ್ ಆದಮೇಲೂ ನಿಮ್ಮ ಸ್ವೆಟ್ಟಿಂಗ್ ಹೋಗ್ತಾ ಇರುತ್ತೆ. ಪ್ರತಿ ಮೂಮೆಂಟಲ್ಲೂ, ಪ್ರತಿ ಶಾರ್ಟ್ ಆದಮೇಲೂ ಟಚ್ ಅಪ್ ಬೇಕೇ ಬೇಕಾಗುತ್ತೆ. ಹೌದು, ಬೇಕೇ ಬೇಕು. ಇಲ್ಲಿ ಆದರೂ ವಿ ಕ್ಯಾನ್ ಮ್ಯಾನೇಜ್. ಇಲ್ಲಾದರೂ ವೆಟ್ ಕ್ಲಾತಲ್ಲಿ ಸುಮ್ಮನೆ ಹಿಂಗೆ ಟ್ಯಾಪ್ ಮಾಡ್ಕೊಂಡು ನಾವು ಶೂಟ್ ಮಾಡ್ಬೋದು. ಅಲ್ಲಿ ಮಾಡೋಕ್ಕಾಗಲ್ಲ, ಅಷ್ಟು ಹಬೆ ಇರುತ್ತೆ. ಹೌದೌದು. ಸೊ ಆ ಥರ ಸಿಚುವೇಶನ್ ಇರೋದ್ರಿಂದ ಹ್ಯಾವಿಂಗ್ ಅನ್ ಅಸಿಸ್ಟೆಂಟ್ ಇಸ್ ಕಂಪಲ್ಸರಿ. ದಿಸ್ ಇಸ್ ಒನ್ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಈ ಥರ ಬಿಕಾಸ್ ಆಫ್ ದ ಜಾಗ್ರಫಿ, ಅಲ್ಲಿರೋ ವರ್ಕ್ ಕಲ್ಚರ್ ಬೇರೆ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಇದೆಲ್ಲ ಆಯಿತು, ಓಕೆ, ಕಂಪೇರ್ ಮಾಡೋದು ಎಲ್ಲ ಓಕೆ. ಬಟ್ ಸೀರಿಯಲ್ ಇಂಡಸ್ಟ್ರಿನೇ ಅಂತ ಬಂದಾಗ ನೀವು ಸೀರಿಯಲಲ್ಲೇ ಉಳಿತೀರಾ? ಏನು ಮುಂದೆ ಸಿನಿಮಾ ಪ್ಲಾನ್? ಸಿನಿಮಾ ಇಸ್ ದ ಪ್ಲಾನ್ ಸರ್. ಇವಾಗ ನಾನೊಬ್ಬ ಆ್ಯಕ್ಟರ್ ನಾನೊಬ್ಬ ಡೈರೆಕ್ಟರ್ ಆಗೋಣ ಅಂತ ಬಂದಿದ್ದು ಅಲ್ವಾ. ಸೊ ನನ್ನ ಅದು ಬೇಡ, ನೀವು ಅನ್ಕೊಂಡಿಲ್ಲ ಅಂದರೆ ಕರ್ಕೊಂಡು ಬಂದು ಆಕ್ಸಿಡೆಂಟಲಿ ಆ್ಯಕ್ಟರ್ ಆಗೋದೆ. ಆ್ಯಂಡ್ ಇದು ನಮ್ಮ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಸೀರಿಯಲ್ ಇಂಡಸ್ಟ್ರಿ ಆಗಿರ್ಬೋದು, ಇದೊಂದು ದೊಡ್ಡ ಶಾಪ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಯಾರೇ ಇಂಡಸ್ಟ್ರಿಗೆ ಬರೋರು ಸ್ಟಾರ್ಟಿಂಗಲ್ಲಿ ಅವ್ರು ಬೇಕಾದನ್ನು ಮಾಡೋದಕ್ಕಾಗಲ್ಲ. ಅದೇನು ಕೊಡುತ್ತೋ ಅದನ್ನು ಮಾತ್ರ ನಾವು ಮಾಡ್ಬೋದು. ಆಮೇಲೆ ಅಲ್ಲೇ ಸರ್ವೈವ್ ಆಗಿ ಮುಂದೆ ಹೋಗ್ತಾ 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 ನೀವು ಬೇರೆ ಏನೋ ಹುಡ್ಕೊಳ್ತೀರ. ಲಕ್ ಇದ್ದರೆ ಮೇ ಬಿ ಯು ಅಗೇನ್ ಡೂ ವಾಟ್ ಯು ವಾಂಟೆಡ್ ಟು ಡೂ. ಸ್ಟಾರ್ಟಿಂಗಲ್ಲಿ ನೀವೇನು ಕನ್ಸಿಟ್ಕೊಂಡು ಬಂದಿದ್ರೋ ಮೇ ಬಿ ಅದೊಂದು ಪಾಯಿಂಟಲ್ಲಿ ನೀವು ಮಾಡ್ತೀರ. ಅಂದರೆ ನೀವು ಅಂದ್ಕೊಂಡಿದ್ದು ಮಾಡೋಕ್ಕೆ ಟೈಮ್. ಇವಾಗ ನಾನು ಡೈರೆಕ್ಟರ್ ಆಗಬೇಕಂತ ಆಸೆ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಈಗಲೂ ಕೂಡ ಇದೆಯಾ ಡೈರೆಕ್ಟ್? ಈಗಲೂ ಇದೆ. ಆ್ಯಕ್ಟರ್ ಒಂದು ವೇಳೆ ನಿಮಗೆ ಡೈರೆಕ್ಷನ್ ಆ್ಯಕ್ಟಿಂಗ್ ಎರಡು ಇದೆ, ಯಾವುದನ್ನು ಚೂಸ್ ಮಾಡ್ತೀರಾ ಎರಡರಲ್ಲಿ? ಸೊ ಒಂದು ಫಿಲ್ಮ್, ಒಳ್ಳೆ ಫಿಲ್ಮ್ ಬಂತು, ಇನ್ನೊಂದು ಒಳ್ಳೆ ಫಿಲ್ಮ್, ಅದಕ್ಕಿಂತ ಒಳ್ಳೆ ಫಿಲ್ಮ್ಗೆ ಡೈರೆಕ್ಷನ್ ಬಂತು, ಏನು ಮಾಡ್ತೀರಾ? ಡೈರೆಕ್ಷನ್ ಮಾಡ್ತೀನಿ. ಡೈರೆಕ್ಷನ್ ಪೇಮೆಂಟ್ ಸೇಮ್ ಇದೆಯಾ? ಅಲ್ಲ, ಅದೇ ಹೇಳ್ತಿದ್ದೀನಿ. ಅದೇ ಪೇಮೆಂಟ್ ಸೇಮ್ ಇದೆ ಅಂತ. ಎರಡರಲ್ಲೂ ಸೇಮ್ ಇದೆ ಅನ್ಕೊಳ್ಳಿ, ಏನು ಮಾಡ್ತೀರಾ? ಡೈರೆಕ್ಷನ್ ಮಾಡ್ತೀನಿ. ಡೈರೆಕ್ಷನ್ ಒಂದು ವೇಳೆ ಈ ಕಡೆ ಡೈರೆಕ್ಷನ್ಗೆ ಅಮೌಂಟ್ ಕಡಿಮೆ ಇದ್ದು ಹೀರೋಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ, ಏನು ಮಾಡ್ತೀರಾ? ಹೀರೋಗೆ ಸ್ವಲ್ಪ ಪ್ರಾಮಿನೆಂಟ್ ಜಾಸ್ತಿ ಇದ್ರೂ ಓಕೆ. ಸಿ ಅಟ್ ದಿಸ್ ಪಾಯಿಂಟ್ ನಿಮ್ಮ ಕನಸಿಗೆ ಇಂಪಾರ್ಟೆಂಟ್ ಕೊಡ್ತೀರಾ, ಅಲ್ಲಿ ಅಮೌಂಟ್ ಜಾಸ್ತಿ ಇದೆ ಅನ್ನೋ ಲೆಕ್ಕದಲ್ಲಿ? ಇಲ್ಲ, ಆ ಟೈಮಲ್ಲಿ ತುಂಬ ಡಿಫ್ರೆನ್ಸ್ ಆಗೋಯಿತು ಅಂದರೆ, ಅಕಸ್ಮಾತ್ ನನ್ನ ಲೈಫ್ಗೆ ಇದು ಸ್ವಲ್ಪ ಒಂದು ವ್ಯಾಲ್ಯೂ ಆ್ಯಡ್ ಮಾಡೋಷ್ಟು ಅಮೌಂಟ್ ಇದ್ದರೆ ಐ ವಿಲ್ ಟೇಕ್ ಅಪ್. ಅಂದರೆ ಲೈಫ್ಗೆ ಟರ್ನ್ ಮಾಡೋಂಥ ಆಪರ್ಚುನಿಟಿ ಅಮೌಂಟಲ್ಲಿರುತ್ತೆ, ಲೈಫ್ನ ಟರ್ನ್ ಮಾಡೋಂಥ ಆಪರ್ಚುನಿಟಿ ಡೈರೆಕ್ಷನಲ್ಲಿರುತ್ತೆ, ಏನು ಮಾಡ್ತೀರಾ? ಐ ವುಡ್ ಟೇಕ್ ಅಪ್ ಡೈರೆಕ್ಷನ್. ಲೈಫ್ನ ಟರ್ನ್ ಮಾಡುವಂಥ ಆಪರ್ಚುನಿಟಿ ಅಂದರೆ ಐ ವುಡ್ ಟೇಕ್ ಅಪ್ ಡೈರೆಕ್ಷನ್. ಬಿಕಾಸ್ ಅಮೌಂಟ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದ್ರೆ ಅಮೌಂಟ್ ಯಾವತ್ತೂ, ಇವಾಗ ನಾನು ಹೇಳಬಾರ್ದು, ಬಟ್ ರೀಸೆಂಟಾಗಿ ಒಂದು ಆಪರ್ಚುನಿಟಿ ಬಂತು, ಸಿಕ್ಕಾಪಟ್ಟೆ ಅಮೌಂಟ್ ಇದೆ. ಫಿಲ್ಮಾ ಸೀರಿಯಲ್? ಇಲ್ಲ, ಒಂದು ಶೋಗೆ. ಓಕೆ, ರಿಯಾಲಿಟಿ ಶೋನಾ? ಕನ್ನಡ ಅಲ್ಲ, ಡೋಂಟ್ ವರಿ ನಾನು. ಬಟ್ ಒಂದು ಶೋ, ಆ ಶೋ ನಾನು
ಮಾಡಲಿಲ್ಲ. ಬೇಸಿಕಲಿ ತುಂಬ ಜನ ಅದು ಮಾಡಬೇಕಂತ ಅಂದ್ಕೊಳ್ತಾರೆ, ಮಾಡಲಿಲ್ಲ. ತುಂಬ ಯಥೇಚ್ಛವಾಗಿ ದುಡ್ಡಿರುತ್ತೆ, ಬಟ್ ಅಟ್ ಒನ್ ಪಾಯಿಂಟ್ ನಾನು ಅಲ್ಲಿಗೆ ಸ್ಟಕ್ ಆಗೋಗ್ತೀನೇನೋ ಅನ್ನೋ ಭಯದಲ್ಲಿ ನಾನು ಮಾಡಲಿಲ್ಲ. ಆ್ಯಂಡ್ ನನ್ನ ಪ್ಲ್ಯಾನ್ಸ್ ಬೇರೆ ಇದೆ. ಸಿನಿಮಾ ಇದೆ. ಸಿನಿಮಾದಲ್ಲಿ ಐ ಕ್ಯಾನ್ ಇದರ್ ಡೈರೆಕ್ಟ್ ಆರ್ ಆ್ಯಕ್ಟ್. ಎರಡರಲ್ಲಿ ಹೇಗೆ ನಾನು ಇಂಪ್ರೂವ್ ಆದ್ರೂ, ಕ್ಲಿಕ್ ಆದಮೇಲೆ ಐ ಕ್ಯಾನ್ ಡೂ ಈದರ್. ಇವಾಗ ನಾನು ಒಳ್ಳೆ ಡೈರೆಕ್ಟ್ರಾಗಿ ಮುಂದೆ ಹೋದ್ರೂ ಐ ಕ್ಯಾನ್ ಸ್ಟಿಲ್ ಆ್ಯಕ್ಟ್. ಒಳ್ಳೆ ಆ್ಯಕ್ಟ್ರಾಗಿ ಮುಂದೆ ಹೋದ್ರೂ ಇಫ್ ಐ ಹ್ಯಾವ್ ಎನಫ್ ಮನಿ ಐ ಕ್ಯಾನ್ ಡೈರೆಕ್ಟ್. ಯಾಕಂದ್ರೆ ತುಂಬ ಎಕ್ಸಾಂಪಲ್ ಇದ್ದಾರೆ. ತುಂಬ ಜನ ಇದ್ದಾರೆ. ಹೌದು, ರಿಷಬ್ ಶೆಟ್ಟಿ ಅವರು ಅಷ್ಟೇ ಅಲ್ಲ, ರಾಜ್ಬಿ ಶೆಟ್ಟಿ ಅವರು ಅಲ್ಲ, ತುಂಬ ಜನ. ಅದೇ ರಾಜ್ಬಿ ಶೆಟ್ಟಿ, ನೀವು ಅವ್ರನ್ನ ರೀಸೆಂಟಾಗಿ ಭೇಟಿ ಕೂಡ ಮಾಡಿದ್ದೀರಾ. ರಾಜ್ಬಿ ಶೆಟ್ಟಿ ಅವರು, ಹೌದು, ರೀಸೆಂಟ್ ಆಗಲ್ಲ, 1 year ಆಯಿತು. ಅಲ್ಲ, ಅದೇ ಅವ್ರದ್ದು ಟೋಬಿ ಮೂವಿ ಸಿಕ್ಕಿದೆ. ಹೌದು, ಒಟ್ಟಿನಲ್ಲಿ ಅವ್ರು ನಿಮಗೆ ಸಿಕ್ಕಿದ್ದಾರೆ, ಮಾತಾಡ್ತಿದ್ದಾರೆ. ಒಳ್ಳೆ ಜ್ಞಾನಿ ಅಂತ ಕರಿಬೋದು ಅದನ್ನ. ಅವ್ರ ಫಿಲಸಾಫಿಕಲ್ ನಾಲೆಡ್ಜ್ ಆಗಿರ್ಬೋದು, ಅವ್ರ ಕ್ರಾಫ್ಟ್ ಮೇಲೆ ನಾಲೆಡ್ಜ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವ್ರನ್ನ ನೋಡ್ತಾ ಇದ್ರೆ. ಅವರು ಸಿಕ್ಕಾಪಟ್ಟೆ ಪುಸ್ತಕಗಳು ಓದ್ತಾರೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ, ಅಷ್ಟೇ ಡೌನ್ ಟು ಅರ್ತ್ ಆಗಿರ್ತಾರೆ. ಡೈರೆಕ್ಷನ್ ಇಷ್ಟೊಂದು ಇಂಟ್ರೆಸ್ಟ್ ಇರೋ ಕಾರಣ ಏನು? ಡೈರೆಕ್ಷನ್ ಏನಾದರೂ ಕಲ್ತಿದ್ದೀರಾ, ಕೋರ್ಸ್ ಏನಾದರೂ ಮಾಡಿದ್ರಾ, ಇಲ್ಲ ಹೆಂಗೆ? ಕೋರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಕ್ಕೆ ಹೋಗಲ್ಲ, ಅದು ಆಸೆ ಅಷ್ಟೇ, ಅದೊಂದು ಸ್ಟೋರಿ ಟೆಲ್ಲಿಂಗ್ ಆಸೆ. ಈ ಥರ ಮಾಡಬಹುದು ಅಂತ ನಿಮಗೆ ಥಾಟ್ ಬಂತ, ಅದನ್ನು ಮಾಡಬೇಕು. ಮಾಡದೆ ನಾವು ಕುತ್ಕೊಂಡು ತುಂಬ ಜನ ಕಮೆಂಟ್ ಮಾಡ್ತಿರ್ತೀವಿ. ಮಾಡಬೇಕು. ಮಾಡಬೇಕಂದ್ರೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು, ಒಂದು ಸ್ಕಿಲ್ ಕಲ್ತ್ಕೋಬೇಕು. ಸೊ ನಂಗೆ ಅದು ಆಸೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.